ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯಲ್ಲಿ ಮುನೀರ್ ಖಾನ್ ಪಠಾಣ್, ಜಿಲ್ಲಾಧ್ಯಕ್ಷ ಗೌರವ್, ರಾಜ್ಯ ಸಂಚಾಲಕ ರಿಯಾಜ್ ಹಿಮಾರ್ತವಾಲೆ, ಉಡುಪಿ ಅಧ್ಯಕ್ಷ ಪರ್ವೇಜ್ ಪಟೇಲ್ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಸೇರ್ಪಡೆಗೊಂಡರು. ಹತ್ತು ವರ್ಷದಿಂದ ಹೆಂಗ್ ಇದ್ದಿದ್ವು, ಅಲುಮಿನ್ ದವಾಖಾನೆ ಹೆಂಗ್ ಬಂದ್ ಮಾಡಿವಿ, ಸರ್ಕಾರಿ ದವಾಖಾನೆ ಹೆಂಗ್ ಬಂದ್ ಮಾಡಿವಿ, ಆ ಲೆವೆಲಿಗೆ ನೀವು ಎಲ್ಲಾರು ಹೇಳಿದ್ರೆ ಆಗ್ತಾವ. ಇಲ್ಲಾಂದ್ರೆ ನಿಮ್ ಪಾಡಿಗೆ ನೀವು ಜಪ್ಕೊಂಡು ನಮ್ ಪಾಡಿಗೆ ನಾವು ಜಪ್ಕೊಂಡು ನೀವು ಕೆಲಸ ಬಂದ್ ಮಾಡಿ ಬರ್ಬೇಡ್ರಿ. ನಿಮ್ದು ಟೈಮಿಂಗ್ ಸಿಕ್ತಾವ್ರಿ. ನಿಮ್ಗೆ ಎಷ್ಟು ಗಂಟೆಗೆ? 11 ಗಂಟೆದಿಂದ 1 ಗಂಟೆ ತನಕ ಒಳಗೆ ಗ್ಯಾಪ್ ಇರ್ತದೆ. ಅರ್ಜಿಗಳು ರೆಡಿ ಮಾಡಿ ಇಡ್ತೀವ್ರಿ ನಾವು. DC ಆಫೀಸ್ ಹತ್ರ ಬಂದು ಒಂದ್ ವಾರ ಒಳಗೆ ನೀವು ವಾರಕ್ಕೆ ಒಂದ್ ಅರ್ಜಿ ಹೋಗ್ಬೇಕ್ರಿ. ಟೋಟಲ್ 8 ಅರ್ಜಿ ನಿಮ್ ಮುಟ್ಟಬೇಕ್ರಿ. ಹೆಂಗ್ ಮಾಡ್ತೀರಿ ಹೇಳ್ರಿ? ಅಲ್ಲಿ ನಾ ಎಲ್ಲಾ ಸಹಿ ಮಾಡ್ಸೀನಿ, ಎಲ್ಲಾ ಆಧಾರ್ ಕಾರ್ಡ್ ಕೊಟ್ಟಿನಿ, ನಾ ಎಲ್ಲಾ ಹಾಕ್ಸಿನಿ. ನಿಮ್ದು ಏನ್ ಉಳಿದಿದ್ ಇಲ್ಲಿ ಐತಿ ನೋಡ್ರಿ. ಇಲ್ಲ ಒಂದ್ ವಾರಕ್ಕೆ ಒಂದ್ರಿ. ಹಾ, ತಿಂಗಳೊಳಗೆ 6 ಹೋಗ್ಬೇಕು. ಹೆಂಗ್ ಮಾಡ್ತೀರಿ ನೋಡ್ರಿ. ಇಲ್ಲಿ 6 ಲೆಟರ್ ಕಳಿಸ್ಕೇಸಿ ಟೋಟಲ್ ಒಂದ್ 2 ದಿನ 4 ಜನ ನೀವು ಬೆಂಗಳೂರು ಬರ್ಬೇಕು. ಒಟ್ಟೆ 4 ಜನ, ಹೆಚ್ಚಿಗೆ ಯಾರು ಬೇಡ. ಇಲ್ಲಿದೆಲ್ಲ ಕಳಿಸಿ ಮೊದಲೇ DH ಅವ್ರಿಗೆ ಒಂದು ಯಾರು ಹಾಕ್ಯಾರ, ಯಾರು ಕೇಳ್ಯಾರ ಹತ್ತು ಕೇಳಬೇಕು ನಾವು. ಯಾಕಂದ್ರೆ DH ಅವ್ರಿಗೆ ಅದು ಏನಾಗೈತಿ ಅಂದ್ರೆ ಇಲ್ಲಿ ಸರ್ಕಾರಿ ದವಾಖಾನೆ ಒಳಗೆ ಡಿಲಿವರಿಗೆ ಹೋದ್ರೆ ಬಿ ದುಡ್ಡು ಹಂಚಿಕೆ ನಡೀತಾ ಇದಾವೆ. ಏನ್ ಹೋದ್ರೆ ಬಿ ದುಡ್ಡು ಹಂಚಿಕೆ. ಇಲ್ಲಿ ಎಲ್ಲ ಅಲ್ಲಿ ಸರ್ಕಾರಿ ದವಾಖಾನೆ ವ್ಯವಸ್ಥೆನೆ ಹಾಳಾಗೈತಿ. ತುಂಬಾ ಮೊನ್ನೆ ನೋಡ್ರಿ ಪಾಪ ಒಂದು ಹುಡುಗಿದ 25,000 ರೂಪಾಯಿ ದುಡ್ಡು ತಗೊಂಡ್ ಇಸ್ಕೊಂಡ್ ಕೇಸ್ ನಮ್ ಡೆಲಿವರಿ ವಾರ್ಡ್ ಸಖಿ ಸೆಂಟರ್ ಹಾಕಿದ್ವಿ. ಇಷ್ಟೆಲ್ಲ ಹಿಂಗಿಲ್ಲ. ಈ ರೀತಿ ನೋಡಿದ್ರೆ ಹೆಂಗಾಗುತ್ತೆ ಜೀವನ? ಎಲ್ಲಾರು ಸಾಕಳಿ ಅವ್ರು ಹೇಳ್ತಾರ್ರಿ ನಮ್ಮೆಲ್ಲಾ ಟೀಮೇ ಇದಾವ ಅಂತಾರ್ರಿ ಎಲ್ಲಾರು. ಅದಕ್ಕೆ ಮತ್ ಜೀವನ ಅದು ಅದರದಿಂದ ಭಾರಿ ಗಂಭೀರ ಐತ್ರಿ. ಅದಕ್ಕೆ ಎಲ್ಲರೂ ಸೇರಿ ನೀವು ಇದ್ರ ಮೇಲೆ ಏನ್ರಿ ಹೊರಟ ಎಬಸ್ಬೇಕು. ಮಹಿಳಾಗಳು ನೀವು ಒಕ್ಕಟ್ಟಾಗುತ್ತಾನ ಇದು ಆಗಂಗಿಲ್ಲ. ಅಕ್ಕ ಮತ್ ಅದ್ರಾಗ ಈಗ ಫಸ್ಟಿಗೆ ಏನ್ ಲೆಟರ್ ಹಾಕ್ತಿದ್ವಿ ನೋಡ್ರಿ ನಾವು, ಆ ಸೈಗ ನಮ್ಗೆ ಏನು ಸಂಬಂಧ ಇಲ್ಲ. ನೀವು ಯಾರು ಕೊಟ್ಟಿಲ್ಲ. ಇಲ್ಲ ನಾ ಹೇಳ್ತೀನಿ ಕರಿ, ನೀವು ಕೊಟ್ಟಿರ ಅಂದ್ರೆ ಕೊಟ್ಟಿರಿ ಹೇಳ್ರಿ. ಸೈ ಕೊಟ್ಟಿನ ಟೆಂಡರ್ ಯಾರು ಈಗ ಒಂದ್ ಕೆಲಸ ಮಾಡ್ರಿ, ಮನೋಹರ್ ಸರ್ ಇರ್ಲಿ ನಮ್ಮ ಅಪ್ಪನೇ ಇರ್ಲಿ, ಟೆಂಡ್ರೇ ಬ್ಯಾಡ್ರಿ. ನಾವೇನ್ ನಾ ಏನ್ ಕೇಳ್ತಾ ಇದೀನಿ ಕೇಳ್ರಿ, ಟೆಂಡರ್ ರದ್ದಾಗ್ಬೇಕು ಅತ್ಕೇಸಿ ನಾವು ಬೇಡಿಕೆ ಇಟ್ಟಿವ್ರಿ. ಹೌದಿಲ್ರಿ? ಏನ್ ಟೆಂಡರ್ ಬೇಕತ್ಕೇಸಿ ಬೇಡಿಕೆ ಇಟ್ರಿ ನೀವು? ನಿಮ್ಗ ಒಳಗ್ ಗುತ್ತಿಗೆ ಆಗ್ಬೇಕು ಅತ್ಕೇಸಿನೇ ಒದ್ದಾಡ್ತಾ ಇದೀವಿ ನಾವು. ಹಲವಾರು ಸಾರಿ ಎಲ್ಲಾ ಆಗಿದ್ರಿ. ಆ ತಿಂಗಳು ನಿಮ್ ಪಗಾರ ಹಾಕುದು ಸುಧಾ ಉಳಿದಿದ್ರು, ಎಲ್ಲಾನೇ ಆಗಿದ್ರಿ. ಇನ್ನ ಒಂದ್ಸಾರಿ ನಾ CM ಹತ್ರ ನಮ್ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಕೂತ್ಕೇಸಿ 1 ತಾಸು ಚರ್ಚೆ ಮಾಡಿನ್ರಿ ಈ ವಿಷಯವನ್ನು. ನೋಡ್ರಿ ನಮ್ ಕಡೆ ಏನಿರ ನೀವು ಅರ್ಜಿ ಹಾಕಿದ ಪ್ರಕಾರ ಇಷ್ಟು ಜನ ಸಹಿ ಮಾಡಿ ಕಳ್ಸ್ಯಾರ ಅತ್ಕೇಸಿ ಹೇಳ್ದು. ಮತ್ತ ಈಗ ನೀವೇನ್ ಕೇಳ್ಬೇಕ್ರಿ, ನಿಮ್ ಸಹಿಗೊಳಗ್ರೆ ಬೋಗಸ್ ಮಾಡುದಿದ್ರೆ ನಿಮ್ ಇದು ಆಡುದಿದ್ರೆ ಇಲ್ಲ. ಅದಕ್ಕೆ ಅದು ಯಾರ್ಯಾರು ಮಾಡ್ಯಾರ ಏನ್ ಮಾಡ್ಯಾರ ಅದು ಈಗ ನೀವೇನ್ ಮಾಡ್ಬೇಕ್ರಿ, ನಿಮ್ಮ ಒಂದೊಂದು ಆಧಾರ್ ಕಾರ್ಡ್, ನಿಮ್ಮ ಒಂದೊಂದು ಫೋಟೋ ಅದ್ರ ಸಹಿ ಮಾಡ್ಕೇಸಿ ನಾವು ಯಾರು ಇದಕ್ಕೆ ಸಹಿ ಮಾಡಿ ಇದು ನಾವು ಹೊಣಿಬಾರಿ ಇಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಅವ್ರ ಮೇಲೆ ಕೇಸ್ ಹಾಕ್ರಿ. ನಮ್ಗ ಏನೈತಿ ನೀವು ಏನ CM ಅವ್ರು ಆರ್ಡರ್ ಕೊಟ್ಟಾರ ಆರ್ಡರ್ ಪ್ರಕಾರ ನಮ್ಗೆ ಪರ್ಮಿಟ್ ಆಗ್ಲಿ ಅತ್ಕೇಸಿ ಲೆಟರ್ ಕೊಡ್ಬೇಕು. ಇದಕ್ಕೆ ನೀವು ರೆಡಿ ಇದ್ರಿ ಹೇಳ್ರಿ. ಯಾವಾಗ ಹೋಗುದು ಹೇಳ್ರಿ? ಒಬ್ಬರಿಬ್ರು ಬಂದ್ರೆ ನಡೆಯಂಗಿಲ್ರಿ. ಒಬ್ಬೊಬ್ರಿಗೆ ಬಂದ್ರೆ ನಾವು ಹೋಗಂಗಿಲ್ರಿ.
ಹಾ ನೀವು ಎಲ್ಲಿ 4 ಜನ ಬರುದು 4 ಜನ ಓಡ್ ಹೋಗುದು ಇಲ್ಲ. ಇಲ್ಲಿ ಡಿ ಸಿ ಆಫೀಸ್ ತಾನ ರೀ, ನೀವೇನ್ ಆ ಕಡೆ ಬೆಂಗಳೂರು ಬರ್ಬೇಡ್ರಿ. ಬೆಂಗಳೂರು ನಾವು ಹೋಗ್ತಾ ಇರ್ತೀವಿ ಡಿ ಸಿ ಆಫೀಸ್ ತನಕ. ಹೆಂಗ್ ಮಾಡ್ತೀರ ಅವ್ರು ಬಿ ನಮ್ಮ ಸಂಘಟನೆಗ ದೂರ ತಾನ ಹೋಯ್ತಾರ, ಕಷ್ಟಪಟ್ಟು ಎಲ್ಲಾರಿಗೂ ಹೋರಾಟ ಮಾಡಿ ರೈತರಿಗೆ, ಕೂಲಿ ಕಾರ್ಮಿಕರಾಗ್ಲಿ, ರೈತರಿಗೆ ಆಗ್ಲಿ, ಬಡವರಿಗಾಗ್ಲಿ ಅನ್ಯಾಯ ಆದ್ರೆ ಎಲ್ಲಾರು ಒಕ್ಕಟ್ಟಾಗಿ ನಿಂತ್ಕೇಸಿ, ನಾವು ಜಾತಿ ಧರ್ಮ ಬಿಟ್ಟುಕೇಸಿ ಒಕ್ಕಟ್ಟಾಗಿ ನಿಂತ್ಕೇಸಿ ನಾವು ಇವತ್ತು ಮಹಿಳಾ ಜಿಲ್ಲಾ ಅಧ್ಯಕ್ಷಗಳು, ತಾಲೂಕಾ ಅಧ್ಯಕ್ಷಗಳು ಎಲ್ಲಾರು ನೇತೃತ್ವದೊಳಗೆ ನಾವು ಜಿಲ್ಲಾಧ್ಯಕ್ಷಗಳು ಆಯ್ಕೆ ಮಾಡಿದೈತಿ. ಈಗ ಅವರು ಒಂದ್ ಎರಡು ಮಾತಾಡ್ತಾರೆ. ರಿಯಾಜ್ ಅಹ್ಮದ್ ಇಮಾರತ್ ವಾಲೆ ನಮ್ಮ ಸಂಘಟನೆಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಒಳಗೆ ನಾವು ಇವತ್ತಿಗೆ ರಾಜ್ಯ ಸಂಚಾಲಕ ಅಧ್ಯಕ್ಷ ಅವ್ರಿಗೆ ಒಂದು ಹುದ್ದೆ ಆಯ್ಕೆ ಮಾಡಿದೈತಿ. ನಮ್ಮ ಸಂಘಟನೆ ದೂರ ತಾನ ಬೆಳೆಸ್ಬೇಕ. ಪ್ರತಿಯೊಂದು ಜಿಲ್ಲಾ ಒಳಗೆ ಅಧ್ಯಕ್ಷ ಕಟ್ಟಬೇಕು. ಅವ್ರ ಜಿಲ್ಲಾ ಜವಾಬ್ದಾರಿ, ಪ್ರತಿಯೊಂದು ಜಿಲ್ಲಾ ಜವಾಬ್ದಾರಿ ಹೋರಾಟಗಳು ಮಾಡ್ಬೇಕು. ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಎಲ್ಲರ ಪರವಾಗ ಮತ್ ಸಂಘದ ಪರವಾಗಿ ನೀತಿ ನಿಯಮಾವಳಿ ಪ್ರಕಾರ ಅವ್ರು ಹೋಗ್ತಾರ. ನಮ್ಗೆ ಎಲ್ಲರಿಗೂ ಅವ್ರ ಮಾರ್ಗದರ್ಶನವಾಗಿ ಎಲ್ಲರಿಗೂ ಕರ್ಕೊಂಡು ನಮ್ ಸಣ್ಣವ್ರಿಗೆ ಆಗ್ಲಿ ದೊಡ್ಡವ್ರೇ ಆಗ್ಲಿ ಎಲ್ಲರಿಗೂ ರಾಜ್ಯ ಸಂಚಾಲಕ ಏನ್ ಇರ್ತಾವ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಒಳಗೆ ಏನೇನು ಸಂಘಟನೆಗಳು ನಡೀತಾ ಇದಾವ ಅವೆಲ್ಲ ಮಾಹಿತಿ ತಗೋಬೇಕು. ಪ್ರತಿಯೊಬ್ಬರಿಗೆ ಜಿಲ್ಲಾಧ್ಯಕ್ಷ ಜೋಡಿ ಟಚ್ ಒಳಗಿರ್ಬೇಕು, ಹೋರಾಟಗಳು ಮಾಡ್ಬೇಕು. ಇವತ್ತು ಹೋರಾಟ ಮಾಡ್ರಿ, ಸದಸ್ಯ ಕತ್ರಿ ಹತ್ಕೇಸಿ ಹೇಳ್ಬೇಕು. ಹತ್ಕೇಸಿ ನಮ್ಮ ಮನಸ್ಸಿಗೆ ನೆಚ್ಚಿಗೆಸಿ ನಮ್ಮ ಜಿಲ್ಲಾಧ್ಯಕ್ಷ ಅವರು ಎಲ್ಲರೂ ಸೇರಿ ನಮ್ಮ ಸಂಘಟನೆ ಅವರು ಆಯ್ಕೆ ಮಾಡಿಸಿ ರಾಜ್ಯ ಸಂಚಾಲಕ ಮಾಡಿರ್ತೀವಿ. ಅದರ ಸಂಬಂಧ ಅವ್ರಿಗೆ ತುಂಬಾ ಧನ್ಯವಾದ. ಎಲ್ಲರೂ ಅವ್ರ 100 ವರ್ಷ ಆಯುಷ್ಯ ಕಾಪಾಡ್ಲಿ ಭಗವಂತ, ಏನ ಬೇರಿಲಿ. ಈಗ ರಾಜ್ಯದಿಂದ ರಾಷ್ಟ್ರ ಒಳಗೆ ಹೋಗ್ಲಿ ಹತ್ಕೇಸಿ ನಮ್ದು ಎಲ್ಲರ ಕನಸು ಐತಿ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯ. ಇವತ್ತು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆಯ ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತೆಯ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚವ್ಹಾಣ್ ಇವರು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳನ್ನು ಎಲ್ಲ ಸೇರಿಕೊಂಡು ಪರ್ವೇಜ್ ಪಟೇಲ್ ಇವರಿಗೆ ನಾವು ಉಡುಪಿ ಜಿಲ್ಲಾದ ಅಧ್ಯಕ್ಷತೆ ನಾವು ಇವತ್ತ ನೇಮಣಿಕೆ ಮಾಡಿದ್ದೇವೆ. ಅವರು ತಮ್ಮ ಮನಸ್ಸಿಲೆ, ಸ್ವಚ್ಛ ಮನಸ್ಸಿಲೆ ಈ ಸಂಘಟನಾ ಎಷ್ಟು ಒಳ್ಳೇದದ, ಎಷ್ಟು ಕರೆಕ್ಟ್ ಕೆಲಸ ಮಾಡ್ತದ, ಅನ್ಯಾಯ ಆದಲ್ಲಿ ಹೋಗಿ ಅಲ್ಲಿ ಅವರು ನಿಂತು ಮುಂದೆ ನಿಂತು ಯಾವಾದೇ ಏನೇ ಬಂದ್ರು ಬಿ ಪಬ್ಲಿಕ್ ಏನೂ ತೊಂದರೆ ಆಗ್ಲಾರ್ದಂಗ ಆ ಕೆಲಸ ಮುಂದೆ ನಿಂತು ಮಾಡಿ ಕೊಡ್ತಾರತ್ತ ಅವ್ರ ಮನಸ್ಸಿಗೆ ನಂಬಿ ಅವರು ಬಂದಿದ್ದಾರೆ. ಅದರಂತೆ ಇವತ್ತ ನಾವು ಗೌರವ ಅಧ್ಯಕ್ಷರಾಗಿ ನಮ್ಮ ಮುನೀರ್ ಖಾನ್ ಪಠಾಣ ಅವರಿಗೆ ಗೌರವ ಅಧ್ಯಕ್ಷ ಬಿಜಾಪುರ ಜಿಲ್ಲೆದು ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆಯ ಗೌರವ ಅಧ್ಯಕ್ಷ ಎಂದು ಇವತ್ತು ನಾಮಕರಣ ಮಾಡಿದ್ದೇವೆ. ಅವರು ತಮ್ಮ ಸ್ವಚ್ಛ ಮನಸ್ಸಿನಿಂದ ಎಲ್ಲ ಈ ಸಂಘಟನೆ ಏನ್ ಕೆಲಸ ಮಾಡ್ತದ, ಈ ಸಂಘಟನೆದಾಗ ಹೋದ್ರೆ ನಂದು ಮರ್ಯಾದೆ ಅದ, ಮತ್ತು ನಾನು 4 ಮಂದಿಗೆ ಕೆಲಸ ಮಾಡಿ ಕೊಡಟ್ಟು ನನ್ನಲ್ಲಿ ಕೆಪಾಸಿಟಿ ಆದ ಅನ್ನಂಗ ತಮ್ಮ ಮನಸ್ಸಿಗೆ ನಿಶ್ಚಯ ಮಾಡ್ಕೊಂಡು ಇವತ್ತು ನಮ್ಮ ಸಂಘಟನೆಗೆ ಅವರು ಜಾಯ್ನಿಂಗ್ ಆಗಿದ್ದಾರೆ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚವ್ಹಾಣ್ ಅವರು ನಮ್ಮ ಜಿಲ್ಲಾದ ಎಲ್ಲಾ ಪದಾಧಿಕಾರಿಗಳನ್ನು ಎಲ್ಲ ಸೇರಿ ಅವ್ರಿಗೆ ನಾವು ಗೌರವಾಧ್ಯಕ್ಷ ಅಂತ ನೇಮಕ ಮಾಡಿದೆವು. ಇವತ್ತಿನ ಹಿಡ್ಕೊಂಡು ಪರ್ವೇಜ್ ಪಟೇಲ್ ಆಗ್ಲಿ ಮತ್ತೆ ಮುನೀರ್ ಖಾನ್ ಪಠಾಣಿಯವರಾಗ್ಲಿ ಇವರು ನಮ್ಮ ಸಂಘಕ್ಕೆ ಒಳ್ಳೆ ಹೆಸರು ತರಬೇಕು, ಒಳ್ಳೆ ಕೆಲಸ ಮಾಡ್ಬೇಕು. ಎಲ್ಲಿ ಅನ್ಯಾಯ ನಡೆದ ಅನ್ಯಾಯಕ್ಕೆ ಬದಿಗೆ ತಂದು ತೋರಿಸ್ಬೇಕಂತ ಹೇಳಿ ನಮ್ಮಲ್ಲಿ ಅವರಲ್ಲಿ ಒಂದು ನನ್ನ ಸಂಘದ ವತಿಯಿಂದ ವಿನಂತಿ ಅದ. ಎಲ್ಲಿ ಅನ್ಯಾಯ ನಡೀತದ ಅಲ್ಲಿ ಅವ್ರು ಇದು ಆಗ್ತದ. ಅವ್ರದ್ದು ವರ್ಕ್ ಅನುಭವ ಅದ, ಅವರಿಗೆ ಪರ್ವೇಜ್ ಪಟೇಲ್ ಅವರಿಗೂ ಅನುಭವ ಅದ. ಅದಕ್ಕೆ ಅವ್ರು ಕೆಲಸ ಮಾಡ್ತಾರತ್ತ ನಮಗೂ ಒಂದು ನಂಬಿಕೆ ಅದ. ಆ ನಂಬಿಕೆ ಪ್ರಕಾರ ಮಾಡ್ಕೊಂಡು ಹೋಗ್ತಾರತ್ತ ನನ್ನ 2 ಮಾತನ್ನ ಮುಗಿಸ್ಬೇಕು. ಜೈ ಜವಾನ್ ಜೈ ಕಿಸಾನ್ ಇಂದ ನನಗೆ ಉಡುಪಿ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ಮೋತಿರಾಮ್ ಚವ್ಹಾಣ್ ಅವರಿಗೆ ತುಂಬಾ ಹೃದಯಪೂರ್ವಕ ಸ್ವಾಗತಗಳು. ಮತ್ತೆ ಇವ್ರದ್ದು ಎಲ್ಲ ಹೆಸರು ನಾನು ಕೇಳಿಪಟ್ಟಿದ್ದೇನೆ. ಎಲ್ಲ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ತುಂಬಾ ಹೆಸರುಂಟು ಇವ್ರದ್ದು. ಮತ್ತೆ ಬಡವರಿಗೆ ಎಲ್ಲ ನ್ಯಾಯ ಎಲ್ಲ ಕೊಡಿಸ್ತಾರೆ. ಮತ್ತೆ ಕೆಲಸ ಇಲ್ಲದವರಿಗೆ ಸುಮಾರು ಜನರಿಗೆ ಕೆಲಸವನ್ನು ಕೊಡಿಸಿದ್ದಾರೆ. ಮತ್ತೆ ತುಂಬಾ ಇದು ಮಾಡ್ತಾ ಇದ್ದಾರೆ. ಸೋಷಲ್ ಸಮಾಜ ವರ್ಗ ತುಂಬಾ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ನಂದು ಮೆಚ್ಚಿ ನಾನು ಇವರ ಸಂಘಟನೆಯಲ್ಲಿ ನಾನು ಸೇರಿದ್ದೇನೆ. ನನಗೆ ಇವರು ಉಡುಪಿ ಡಿಸ್ಟ್ರಿಕ್ಟ್ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ಧನ್ಯವಾದಗಳು. मैं इस बीजापुर के अंदर जो जय जवान जय किसान जो बोल के जो संगठन है, जो हमारे राज्य अध्यक्ष जो है मोतीलाल चौहान साहब के नेतृत्व में मुझे जो ये पद दिया गया है और इसे मैं अच्छी तरह मैं निभाऊंगा। और इसलिए मैं बना हूँ कि उनके पास आके जो संगठन में जो मिला हूँ मैं, इसका वजह क्या है बोले तो
जो आज जो बीजापुर के अंदर जो हालत है, जो गरीबों को जो तकलीफ है, कोई भी आगे आकर कोई भी साथ नहीं दे रहा। जो ये संगठन जो है आज आगे आकर सबको साथ दे रहा है। जहां जुल्म हो रहा है वहां जुल्म को खत्म किया जा रहा है। ऐसे जो संगठन है आज बीजापुर के अंदर जो है उबल के आ रहे हैं, बहुत आगे निकल रहे हैं। इसके लिए मैं ये संगठन में आ गया हूँ।